ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಎಲ್ಲ ಒಟ್ಟಿಗೆ ಮಾಡ್ತೀವಿ, ರಿಜಿಸ್ಟರ್ ಮಾಡಿಕೊಂಡು 2021ರಿಂದ ಏನೇನಾಗಿದೆ ಇದು ಅಥಾರಿಟಿ ಶುರುವಾದಲ್ಲಿ 2001ರಿಂದ ಯಾರ್ಯಾರಿದ್ರು ಏನೇನು ಇಲ್ಲಿಗ್ಯಾಲಿಟೀಸ್ ಆಗಿದೆ ಅಷ್ಟು ಇನ್ವೆಸ್ಟಿಗೇಷನ್ ಮಾಡಿ. ಡಿ ಸಿದು ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಸಿ ಓದು ಮಾಡ್ತಾರೆ. ಆಮೇಲೆ ಸೀಲ್ ಇಲ್ಲ, ತಹಸೀಲ್ದಾರ್ ಆಫೀಸಿಗೆ ಸೀಲ್ ಇಲ್ವಾ? ಡಿಜಿ ಸಿಗ್ನೇಚರ್ ಅಟ್ಲೀಸ್ಟ್ ಅದಾದ್ರೂ ಪ್ರಾಬ್ಲಮ್ ಇರಲ್ಲ. ಮೇಲ್ಗಡೆ ಇದು ಬರುತ್ತೆ ಅಪ್ರೂವಲ್ ಪ್ಲಾನ್ ಕೊಡ್ದಿಲ್ಲ ಯಾವ ಸೈಟ್ ರಿಜಿಸ್ಟರ್ ಮಾಡ್ತಾರೆ, ಯಾವುದೇ ಆಗಲಿ. ಇಫ್ ಇಟ್ ಕಮ್ಸ್ ಟು ಹಿಮ್, ಇಫ್ ಇಟ್ ಈಸ್ ಇನ್ ದಿ ನೇಚರ್ ಆಫ್ ಎ ಸೈಟ್, ಎಲ್ಲೆಲ್ಲಿ ನಾನ್ ಎಲಿನೇಷನ್ ಕ್ಲಾಸ್ ಇರುತ್ತೆ ಅಲ್ಲೂ ಕೂಡ ರಿಜಿಸ್ಟ್ರೇಷನ್ ಮಾಡಬಾರ್ದು ಅಂತ ಅಮೆಂಡ್ಮೆಂಟ್ ಮಾಡಿಬಿಡ್ತಾರೆ. 3 ಜನಕ್ಕೆ 4 ಜನಕ್ಕೆ ಮಾಡ್ತಾರೆ. ನೀವು ರೆಸ್ಟೋರ್ ಮಾಡಿರ್ತೀರಿ, ಇನ್ನೊಂದ್ಸರಿ ಮಾಡ್ತಾರೆ, ಮಾಡ್ತಾರೆ. ಆದ್ರೆ ಮಾಡ್ಬೋದು. ನಮ್ಮ ಹೈಕೋರ್ಟ್ನವ್ರು ಹೇಳ್ತಾರೆ ಮಾಡ್ಬೋದು, ಮಾಡೋ ರೆಸ್ಟೋರ್ ಮಾಡು. ಸಫರ್ ಅದು ಯಾರು ಪರ್ಚೇಸರ್. ಅದಕ್ಕೊಂದು ಅಮೆಂಡ್ಮೆಂಟ್ ತಂದ್ರೆ ರಿಜಿಸ್ಟ್ರೇಷನ್ಗೆ ಅಂತ ಬಂದರೆ ರಿಜಿಸ್ಟ್ರೇ ಮಾಡಿಕೊಡುದು ಅಂತ ಮಾಡಬೇಕು. ಇದೆಲ್ಲ ಲೂಪೋಸ್ ನೀವು ಕಂಡುಹಿಡಿದು ಸ್ವಲ್ಪ ಸಜೆಷನ್ ಗೌರ್ಮೆಂಟಿಗೆ ಕೊಡಬೇಕು. ಇಂಥ ಕಡೆ ಅಮೆಂಡ್ಮೆಂಟ್ ಬೇಕು. ಈಗ ರಿಜಿಸ್ಟ್ರೇಷನ್ ಆಗಲಿಲ್ಲ ಅಂತಂದ್ರೆ ಯಾರು ಕೊಂಡ್ಕೊಳಕ್ಕೆ ಹೋಗಲ್ಲ, ಮನೆ ಕಟ್ಟಕ್ಕೂ ಹೋಗಲ್ಲ, ಕೊಂಡ್ಕೊಳಕ್ಕೆ ಹೋಗಲ್ಲ. ನಾಳೆ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ರಿಜಿಸ್ಟ್ರೇಷನ್ ಆಗ್ಬಿಡ್ತು ಅಂತಂದ್ರೆ ಅವ್ರಿಗೊಂದು ಬಲ ಬಂದು. ಕನಕಪುರಕ್ಕೆ ಸಂಬಂಧಪಟ್ಟಂತ ಕೆಲವು ಕೇಸುಗಳನ್ನ ಇಲ್ಲೇ ಹಿಯರಿಂಗ್ ಮಾಡಿ ತೀರ್ಮಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದಿನದ ಕಾರ್ಯಕ್ರಮ ಹಾಕೊಳ್ಳೋಣ ಅನ್ಕೊಂಡೆ. ಆದರೆ ಸ್ವಲ್ಪ ಹೋದಾಗ ಇಲ್ಲಿ ಸುತ್ತಮುತ್ತ ಏನು ನಡೀತಾ ಇದೆ ಅಂತ ಸ್ವಲ್ಪ ನೋಡೋಣ ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ಮಧ್ಯಾಹ್ನನೇ ಬಂದು ಶುರು ಮಾಡಿಕೊಂಡು ಬಂದಾಗ ಅಲ್ಲಿ ಪ್ಲಾನಿಂಗ್ ಅಥಾರಿಟಿ ಬಿಲ್ಡಿಂಗಿಗೆ ಹೋದ್ವಿ. ನೀವು ಬಂದಿದ್ರಲ್ಲ ಎಲ್ಲರೂ. ಅಲ್ಲಿ ನೋಡಿದ್ರೆ ಸುಮಾರು ಇಲ್ಲಿ ಸುತ್ತಮುತ್ತ ಎಲ್ಲ ಇಲ್ಲೀಗಲ್ ಲೇಔಟ್ಸ್ ತುಂಬಾ ಆಗಿದ್ದಾವೆ. ನಾವಲ್ಲಿ ರೆಕಾರ್ಡ್ಗಳನ್ನ ಚೆಕ್ ಮಾಡಿದಾಗ ಸರಿಯಾಗಿ ರೆಕಾರ್ಡ್ಗಳನ್ನು ಕೂಡ ಮೇಂಟೈನ್ ಮಾಡಿಲ್ಲ. ಕ್ಯಾಶ್ ರಿಜಿಸ್ಟರ್ ಆಗಲಿ, ಅಟೆಂಡೆನ್ಸ್ ರಿಜಿಸ್ಟರ್ ಆಗಲಿ, ಮೂವ್ಮೆಂಟ್ ರಿಜಿಸ್ಟರ್ ಆಗಲಿ, ಮತ್ತು ಆ ಇಲ್ಲೀಗಲ್ ಲೇಔಟ್ಸ್ಗೆ ಸಂಬಂಧಪಟ್ಟಂತ ರೆಕಾರ್ಡ್ಸ್ ಆಗಲಿ ಅವನು ಯಾವನು ಕೂಡ ಸರಿಯಾಗಿ ಮಾಡಿಲ್ಲ. ಆದ್ರೆ ಅಲ್ಲಿ ನೋಡಿದ್ರೆ 63 ಇಲ್ಲೀಗಲ್ ಲೇಔಟ್ಸ್ ರೆಕಾರ್ಡಲ್ಲಿದೆ. ಆ ರೆಕಾರ್ಡನ್ನ PDOಗೆ ಮತ್ತು ಸಂಬಂಧಪಟ್ಟ ಪಂಚಾಯತಿಗಳು ಕಳಿಸ್ತೀವಿ ಅಂತಂದು ಕೂಡ ಹೇಳಿದ್ದಾರೆ. ಆದ್ರೆ ಅದಕ್ಕೆ ದಾಖಲೆಗಳಿಲ್ಲ. ಇವ್ರು ಕಳಿಸಿರೋದಕ್ಕೂ ದಾಖಲೆ ಇಲ್ಲ, ರಿಸೀವ್ ಮಾಡ್ಕೊಂಡಿರೋದಕ್ಕೂ ದಾಖಲೆಗಳಿಲ್ಲ. 2001ನೇ ಇಸ್ವಿನಲ್ಲೇನೆ ಪ್ಲಾನಿಂಗ್ ಅಥಾರಿಟಿ ಪ್ರಾರಂಭ ಆಗಿದ್ರು ಕೂಡ ಇದುವರೆಗೂ ಕೂಡ ಇಲ್ಲೀಗಲ್ ಲೇಔಟ್ಸ್ ಆಗೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತಂದ್ರೆ ಆ ಡಿಪಾರ್ಟ್ಮೆಂಟ್ ಏನ್ ಮಾಡಿದೆ, ಇದೆಯಾ ಸತ್ತಿದೆಯಾ ಅಂತ ಅರ್ಥ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಅದ್ರ ಮೇಲೆ ಇವತ್ತು ಸುಮೋಟೋ ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು 2001ರಿಂದ ಏನೇನಾಗಿದೆ ಅದನ್ನೆಲ್ಲನೂ ಕೂಡ ಹೊರಗೆಳೆಯ ತಕ್ಕ ಪ್ರಯತ್ನವನ್ನ ಮಾಡ್ತೀವಿ. ಮತ್ತು ಅವ್ರು ಏನೇನು ಕ್ರಮ ತಗೊಂಡಿದ್ದಾರೆ ಇದುವರೆಗೆ ಇಲ್ಲೀಗಲ್ ಲೇಔಟ್ಸ್ ಬಗ್ಗೆ ಅಂತ ಅನ್ನೋದು ಕೂಡ ಅವ್ರ ಹತ್ರ ಒಂದು ಅಬ್ಜೆಕ್ಷನ್ ಕಾಲ್ ಫಾರ್ ಮಾಡ್ತೀವಿ. ಆಮೇಲೆ ಸಂಪೂರ್ಣವಾಗಿ ನಮ್ಮ ಲೋಕಾಯುಕ್ತ ಪೊಲೀಸರ ಮುಖಾಂತರವಾಗಿ ತನಿಖೆ ಮಾಡಿ ಯಾರ್ಯಾರು ಏನೇನು ಅಲ್ಲಿ ಕರ್ತವ್ಯ ಲೋಪಗಳನ್ನು ಮಾಡಿದ್ದಾರೆ ಅದನ್ನೆಲ್ಲ ಹೊರಗಿಡಿದು ಸರ್ಕಾರಕ್ಕೆ ವರದಿ ಕೊಡ್ತೀನಿ.